ಆರ್ಸಿಬಿ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದಿ ಭಾಷೆ ಪ್ರಾರಂಭಿಸಿದ್ದು ಕನ್ನಡಿಗರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಯಲ್ ಚಾಲೆಂಜರ್ಸ್ ಫ್ರಾಂಚೈಸಿ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಹಿಂದಿ ಖಾತೆ ತೆರೆದ ಆರ್ಸಿಬಿ ತಂಡ, ಕನ್ನಡಿಗರು ಕೆಂಡಾಮಂಡಲ. ಕೊಹ್ಲಿ ಹಿಂದಿಯಲ್ಲಿ ಮಾತನಾಡುವ ವಿಡಿಯೋ ಬಿಟ್ಟಿದ್ದಕ್ಕೂ ಕಿಡಿ. 2025ರ ಐಪಿಎಲ್ಗೆ ಸಿದ್ಧತೆಗಳು ಪ್ರಾರಂಭವಾಗ್ತಾ ಇದ್ದಂತೆ ಕರ್ನಾಟಕ ಮೂಲದ ಫ್ರಾಂಚೈಸಿ ಆರ್ಸಿಬಿ ನಡೆ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಆರ್ಸಿಬಿ ಹಿಂದಿಯಲ್ಲಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆ ತೆರೆದಿದೆ. ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಹಿಂದಿಯಲ್ಲಿ ಮಾತನಾಡುವ ವಿಡಿಯೋವನ್ನ ಹಂಚಿಕೊಂಡಿದೆ. ಇದು ಆರ್ಸಿಬಿ ವಿರುದ್ಧ ಕನ್ನಡಿಗರು ಸಿಡಿದೇಳುವಂತೆ ಮಾಡಿದೆ. ಆರ್ಸಿಬಿ ತಂಡ ಮೊದಲು ಇಂಗ್ಲಿಷ್ ಖಾತೆಯನ್ನ ತೆರೆದಿತ್ತು. ನಂತರ ಕನ್ನಡಿಗರ ಅಭಿಮಾನವನ್ನ ಮೆಚ್ಚಿ ಆರ್ಸಿಬಿ ತಂಡ ಕನ್ನಡ ಖಾತೆಯನ್ನ ತೆರೆದು ಕನ್ನಡದಲ್ಲೇ ವಿಚಾರಗಳನ್ನ ಹಂಚಿಕೊಳ್ತಾ ಇತ್ತು. ಆದ್ರೆ ಈಗ ಆರ್ಸಿಬಿ ತಂಡ ದಿಢೀರ್ ಅಂತ ಹಿಂದಿ ಖಾತೆಯನ್ನ ತೆರೆದಿರೋದು ಕನ್ನಡಿಗರ ಕಣ್ಣು ಕೆಂಪಗಾಗಿಸುವಂತೆ ಮಾಡಿದೆ. ಚೆನ್ನೈ ಮತ್ತು ಹೈದರಾಬಾದ್ ತಂಡಗಳು ಒಂದೇ ಖಾತೆ ನಿರ್ವಹಣೆ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಸೇರಿದಂತೆ ಉಳಿದ ಐಪಿಎಲ್ ತಂಡಗಳು ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಖಾತೆ ತೆರೆದಿವೆ. ಆರ್ಸಿಬಿ ಮಾತ್ರ ಯಾಕೆ ಹೀಗೆ ಅಂತ ಕನ್ನಡಿಗರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕನ್ನಡ ಸಂಘಟನೆಗಳು ಪ್ರತಿಭಟನೆಯ ಎಚ್ಚರಿಕೆ ನೀಡಿವೆ. ಮೊನ್ನೆ ಕೊಹ್ಲಿ ಕನ್ನಡದಲ್ಲಿ ಮಾತನಾಡಿದ್ದು ಕನ್ನಡಿಗರ ಖುಷಿ ಹೆಚ್ಚಿಸಿತ್ತು. ಆದ್ರೆ ಈಗ ಆರ್ಸಿಬಿ ಹಿಂದಿಯಲ್ಲಿ ಖಾತೆ ತೆರೆದಿರೋದು ಕನ್ನಡ ಪ್ರೇಮಿಗಳ ಕಣ್ಣು ಕೆಂಪಗಾಗಿಸಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.